ಅಧಿಕಾರಿಗಳ ಬೇಜವಾಬ್ದಾರಿ, ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಕ್ಸ್. ಯಗಚಿ ಡ್ಯಾಂ ಸೇರುತ್ತಿರುವ ನಗರದ ಯುಜಿಡಿ ಕೊಳಚೆ ನೀರು. ಎಸ್ಟಿಪಿ ಪ್ಲಾಂಟ್ ಸ್ಥಗಿತಗೊಂಡು 20 ದಿನವಾದರೂ ಗಮನ ಹರಿಸದ ಅಧಿಕಾರಿಗಳು. ಚಿಕ್ಕಮಗಳೂರು ನಗರಕ್ಕೆ ಸರಬರಾಜು ಮಾಡುತ್ತಿರುವ ಅಮೃತ ಗಂಗಾ ನೀರಿಗೆ ಯುಜಿಡಿ ನೀರು ಮಿಶ್ರಣವಾಗುತ್ತಿದೆಯೇ ಎಂಬ ಅನುಮಾನ ಮೂಡುತ್ತಿದೆ. ಚನ್ನಾಪುರ ರಸ್ತೆಯಲ್ಲಿರುವ ಎಸ್ಟಿಪಿ ಪ್ಲಾಂಟ್ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಹಾಳಾಗಿ ನಿಂತಿದೆ. ನಾಲ್ಕು ವರ್ಷಗಳಿಂದ ನಗರಸಭೆ ವತಿಯಿಂದ ನಿರ್ವಹಣಾ ವೆಚ್ಚವನ್ನು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ನಿಗಮ ಮಂಡಳಿಗೆ ಭರಿಸುತ್ತಿದ್ದು, ಸೂಕ್ತ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡದೇ ಇರುವುದರಿಂದ ಅಲ್ಲಿ ಅಳವಡಿಸಿರುವ 3 ಪಂಪ್ಗಳು ಹಾಳಾಗಿ ನಿಂತಿದೆ. ಇದರಿಂದಾಗಿ ನಗರದ ಮಲಿನ ನೀರು ಯಗಚಿ ಹಳ್ಳದಿಂದ ನೇರವಾಗಿ ಬೇಲೂರು ಯಗಚಿ ಡ್ಯಾಂಗೆ ಸೇರುತ್ತಿದ್ದು, ಅದೇ ನೀರನ್ನು ಚಿಕ್ಕಮಗಳೂರು ನಗರಕ್ಕೆ ಕುಡಿಯಲು ಸರಬರಾಜು ಮಾಡಲಾಗುತ್ತಿದೆ. ಈ ಕಲುಷಿತ ನೀರು ಕುಡಿಯುತ್ತಿರುವ ಚಿಕ್ಕಮಗಳೂರು ನಗರದ ಜನರು ಡೆಂಗ್ಯೂ, ಮಲೇರಿಯಾದಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಚಿಕ್ಕಮಗಳೂರು ನಗರಸಭೆಯ ಚನ್ನಾಪುರ ರಸ್ತೆಯಲ್ಲಿರುವ ಎಸ್ಟಿಪಿ ಪ್ಲಾಂಟ್ ಹಾಳಾಗಿ 20 ದಿನಗಳಾದರೂ ಕೂಡ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ನಿಗಮ ಮಂಡಳಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸದೆ ಕಾಲಹರಣ ಮಾಡಿರುವ ಕಾರಣ ನಗರದ ಎಲ್ಲ ವಾರ್ಡ್ಗಳಿಂದ ಬರುವ ಯುಜಿಡಿ ನೀರು ಶುದ್ಧೀಕರಣ ಆಗದೆ ಯಗಚಿ ಹಳ್ಳದ ಮೂಲಕ ನೇರವಾಗಿ ಯಗಚಿ ಡ್ಯಾಂಗೆ ಸೇರುತ್ತಿದೆ ಎಂದು ನಗರಸಭಾ ಸದಸ್ಯ ಎಸಿ ಕುಮಾರಗೌಡ ಆರೋಪಿಸಿದ್ದಾರೆ. ನಮ್ಮ ಚಿಕ್ಕಮಗಳೂರು ನಗರಸಭೆಯ ಅಮೃತ ಯೋಜನೆ ಮತ್ತು ಯುಜಿಡಿ ಕಾಮಗಾರಿ ಈಗಾಗಲೇ ಹಳ್ಳ ಹಿಡಿದಿದೆ. ಚಿಕ್ಕಮಗಳೂರು ಯುಜಿಡಿ ಕಾಮಗಾರಿ ನಗರದಾದ್ಯಂತ ಯಾವುದೇ ವಾರ್ಡ್ಗಳಲ್ಲೂ ಕೂಡ ಪೂರ್ಣಗೊಂಡಿಲ್ಲ. ಎಲ್ಲಿ ನೋಡಿದ್ರಲ್ಲಿ ಉಕ್ಕಿ ಹರಿತಾ ಇದೆ, ಎಲ್ಲಿ ನೋಡಿದ್ರಲ್ಲಿ ಪ್ಲೇಟ್ಗಳು ಕಿತ್ಕೊಂಡು ಹೋಗಿದೆ, ಎಲ್ಲಿ ನೋಡಿದ್ರಲ್ಲಿ ರಸ್ತೆ ಎಲ್ಲ ಹಾಳು ಮಾಡಿಟ್ಟಿದೆ. ಯಾವುದು ಕೂಡ ರೆಸ್ಟೋರೇಷನ್ ಕೂಡ ಆಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸತತ 12-13 ವರ್ಷ ಆದರೂ ಕೂಡ ಯುಜಿಡಿ ಕಾಮಗಾರಿ ಚಿಕ್ಕಮಗಳೂರಲ್ಲಿ ಪೂರ್ಣಗೊಳ್ಳದೆ ಈ ಕಲುಷಿತ ನೀರನ್ನು ಚಿಕ್ಕಮಗಳೂರು ನಗರಕ್ಕೆ ಸರಬರಾಜು ಮಾಡುತ್ತಿದ್ದು, ಜನರು ಇದೇ ನೀರನ್ನು ಕುಡಿಯುತ್ತಿದ್ದಾರೆ. ಇದರಿಂದಾಗಿ ಅನೇಕ ಮಾರಣಾಂತಿಕ ಕಾಯಿಲೆಗಳು ಬಂದು ನೆರಳಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿದ್ದಾರೆ. ಯುಜಿಡಿಯಿಂದ ಬರ್ತಕ್ಕಂಥ ನೀರೇನಿದೆ, ಅಶುದ್ಧ ನೀರು, ಆ ಅಶುದ್ಧ ನೀರು ಯಗಚಿ ಹಳ್ಳ ಸೇರಿ ಆ ಯಗಚಿ ಹಳ್ಳದಿಂದ ನೇರವಾಗಿ ನಮ್ಮ ಬೇಲೂರಿನ ಯಗಚಿ ಡ್ಯಾಮಿಗೆ ಸೇರಿಕೊಂಡು
ಬೇಲೂರಿನ ಎಚ್ ಡ್ಯಾಮ್ ಇಂದ ನೇರವಾಗಿ ನಾವು ಕುಡಿಯಲಿಕ್ಕೆ ನಗರದ ನಾಗರಿಕರಿಗೆ ಕುಡಿಲಿಕ್ಕೆ ಅದೇ ನೀರನ್ನು ಕಲ್ಪಿಸ್ತಾ ಇದೀವಿ. ಇದು ದುರಂತ ನಗರಸಭೆ. ಈಗ ನನಗೆ ಬೆಳಗ್ಗೆ ಅಷ್ಟೇ ನಾನೊಂದು ನಗರಸಭೆಯ UGDA ಟ್ರೀಟ್ಮೆಂಟ್ ಪ್ಲಾಂಟ್, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಭೇಟಿ ನೀಡಿ ಅಲ್ಲಿ ಪರಿಶೀಲಿಸಿದಾಗ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಆ ನೀರನ್ನ ಶುದ್ಧೀಕರಣ ಮಾಡಲಿಕ್ಕೆ 3 ಪಂಪ್ಗಳ ವ್ಯವಸ್ಥೆನ ನಾವು ಮಾಡಿದ್ವಿ. ಆ 3 ಪಂಪ್ಗಳು ಕೂಡ ಕೆಟ್ಟು ನಿಂತಿದ್ದಾವೆ. ಆ 3 ಪಂಪ್ಗಳು ಕೂಡ ಕೆಟ್ಟು ನಿಂತು ಆ ಅಶುದ್ಧ ನೀರು ಪೂರ್ತಿ ಎಗ್ಚಿ ಡ್ಯಾಮಿಗೆ ಹೋಗ್ತಾ ಇದೆ. ಎಲ್ಲಿ ನಾವು ಶುದ್ಧ ಮಾಡಿ ನೀರನ್ನ ಶುದ್ಧೀಕರಣ ಮಾಡಿ ಅದನ್ನ ಎಗ್ಚಿ ಡ್ಯಾಮಿಗೆ ಬಿಡಬೇಕಾಗಿತ್ತು ನೀರು, ಹೇಗಿದೆ ಹಾಗೇನೆ ಆ ಗಲೀಜು ನೀರು ಅಲ್ಲಿ ಶುದ್ಧೀಕರಣ ಆಗದೇನೆ ಮೋಟರ್ ಹಾಳಾಗಿತ್ತು. ಈಗಾಗಲೇ ಅದು ಎಗ್ಚಿ ಡ್ಯಾಮಿಗೆ ಹೋಗ್ತಾ ಇದೆ. ಎಗ್ಚಿ ಡ್ಯಾಮಿಂದ ನೇರವಾಗಿ ನಾನು ಈಗಾಗಲೇ ಹೇಳ್ದಂಗೆ ಮತ್ತೆ ಚಿಕ್ಕಮಗಳೂರು ನಗರಕ್ಕೆ ಸಾರ್ವಜನಿಕರಿಗೆ ಕುಡಿಯ ನೀರಿನ ವ್ಯವಸ್ಥೆ ಸರಬರಾಜು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಚಿಕ್ಕಮಗಳೂರು ನಗರಸಭೆಯ ಅಮೃತ್ ಯೋಜನೆ ಮತ್ತು UGD ಕಾಮಗಾರಿ ಯಾವುದೇ ವಾರ್ಡ್ಗಳಲ್ಲಿ ಪೂರ್ಣಗೊಂಡಿಲ್ಲ. ಎಲ್ಲಿ ನೋಡಿದರೂ ಕೂಡ ಉಕ್ಕಿ ಹರಿಯುತ್ತಿರುವ UGD ನೀರು, ಜೊತೆಗೆ UGD ರೆಡಿ ಮಾಡುವ ನೆಪದಲ್ಲಿ ರಸ್ತೆಗಳನ್ನು ಹಾಳು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾನೀಗಾಗಲೇ ಈ ವಿಚಾರವಾಗಿ ಕಳೆದ ವರ್ಷನೇ ಧ್ವನಿ ಎತ್ತಿದ್ದೆ. ಚಿಕ್ಕಮಗಳೂರು ನಗರದಲ್ಲಿ ಅಮೃತ್ ಯೋಜನೆಯೂ ಸರಿಯಾಗಿಲ್ಲ, UGD ಕಾಮಗಾರಿನೂ ಸರಿಯಾಗಿಲ್ಲ. ಅದರಲ್ಲೂ ಕೂಡ STP ಪ್ಲಾಂಟಿಗೆ ನಾನು ಹೇಳ್ತಾ ಇದ್ದೆ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಅಲ್ಲಿಯ ವ್ಯವಸ್ಥೆಗಳನ್ನು ನಾವು ನೋಡಿದ್ರೆ ಇವತ್ತು 3 ಮೋಟರ್ನ ಅಳವಡಿಸಿದ್ರು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೇನೆ. ಸರಿಯಾದ ರೀತಿಯಲ್ಲಿ ಮೋಟರ್ಗಳನ್ನ ಪಂಪ್ಗಳನ್ನ ಅಲ್ಲಿ ಕಾಲಕ್ಕೆ ತಕ್ಕಂತೆ ಅದನ್ನು ರಿಪೇರಿ ಮಾಡ್ದೇನೆ ಈ ವ್ಯವಸ್ಥೆಗೆ ನಾವು ಬಂದಿದ್ದೀವಿ. ಇವತ್ತು ನಾವು ನಗರಕ್ಕೆ ಶುದ್ಧ ನೀರು ಕೊಡ್ತಾ ಇದೀವಿ ಕುಡಿಲಿಕ್ಕೆ ಅಂತಕ್ಕಂಥದ್ದು ನಗರಸಭೆಯ ವಾದ ಇಲ್ಲ. ನಾವೀಗ ನಗರಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಅಶುದ್ಧವಾದ ನೀರು, ಶುದ್ಧ ನೀರನ್ನ ನಾವು ಸಪ್ಲೈ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಇಡೀ ಚಿಕ್ಕಮಗಳೂರು ನಗರದಲ್ಲಿ ಡೆಂಗ್ಯೂ, ಮಲೇರಿಯಾ ಅಂತ ಕಾಯಿಲೆಗಳು ಹರಡ್ತಾ ಇದ್ದಾವೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಈ ಅನಾಹುತಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತಗೊಂಡು ತಕ್ಷಣ ಮೋಟರ್ನ ಇನ್ಸ್ಟಾಲೇಷನ್ ಮಾಡಿ ನಗರಕ್ಕೆ ಶುದ್ಧ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಿಂದ ಆಗ್ತದೆ. ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಪಂಪ್ಗಳ ನಿರ್ವಹಣೆಗೆ ಅಂತಾನೆ ನಗರಸಭೆಯಿಂದ ಪ್ರತಿ ವರ್ಷ 20 ರಿಂದ 25 ಲಕ್ಷ ರೂಪಾಯಿಗಳ ಹಣವನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಇದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಅಂತೇಳಿ. ಇದು ಯಾರ ಹಣ, ಯಾರ ಮನೆ ಹಣ ಅಲ್ಲ. ಇದು ನಗರಸಭೆಯಿಂದ ಸಾರ್ವಜನಿಕರ ತೆರಿಗೆ ಹಣವನ್ನು ನಾವು ಅವರಿಗೆ ಈ ಮೋಟಾರ್ ಪಂಪ್ಗಳ ನಿರ್ವಹಣೆಗೆ ಅಂತ ಕೊಡ್ತಿದ್ದೀವಿ. ಇಲ್ಲಿ ಪೂರ್ತಿ ದೋಖ ಆಗಿದೆ. ನಮ್ಮ ಚಿಕ್ಕಮಗಳೂರು ಜನತೆಗೆ ದೋಖ ಮಾಡ್ತಾ ಇದ್ದಾರೆ ಇವರು ಸರಿಯಾದ ರೀತಿಯಲ್ಲಿ ಇದನ್ನ ತನಿಖೆ ಮಾಡಿದರೆ ಎಲ್ಲ ಭ್ರಷ್ಟ ಅಧಿಕಾರಿಗಳು ಕೂಡ ಬಯಲಿಗೆ ಬರ್ತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ.